ನಮಸ್ಕಾರ, ವೆಲ್ಕಮ್ ಟು ದನ್ನಾಸ್ ಕಾರ್ನರ್. ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಅದರಲ್ಲೂ ಮುಸ್ಲಿಂ ಸ್ಟೈಲ್ ಬಿರಿಯಾನಿಗೆ ಸೆಪರೇಟ್ ಫ್ಯಾನ್ ಬೇಸೇ ಇದೆ. ಸೊ ಪರ್ಫೆಕ್ಟ್ ಆಗಿ ಈಸಿ ಸ್ಟೆಪ್ಸಲ್ಲಿ ಮುಸ್ಲಿಂ ಸ್ಟೈಲ್ ಬಿರಿಯಾನಿನ ಮಾಡೋಣ. ಮೊದಲು ಒಂದು ಅರ್ಧ ಕೆಜಿ ಬಾಸ್ಮತಿ ಅಕ್ಕಿನ ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಂಡು ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ನೀರು ಹಾಕಿ ನೆನೆಸಿಟ್ಕೊಳ್ಳಿ. ಈಗ ಬಿರಿಯಾನಿ ಮಾಡೋದಕ್ಕೆ ಒಂದು ಅಲ್ಯೂಮಿನಿಯಂ ಪಾತ್ರೆ ತಗೊಳ್ಳಿ, ಈಸಿ ಆಗುತ್ತೆ. ಅದಕ್ಕೊಂದು 150 ml ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ 4 ಇಂಚ್ ಚಕ್ಕೆ, 6 ಲವಂಗ, 6 ಏಲಕ್ಕಿ ಹಾಕ್ಕೊಂಡು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿರೋ 3 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಈ ರೀತಿ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ 2 ಸೀಳಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು 1.5 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ ಖಾರದ ಪುಡಿ ಹಾಕ್ಕೋಬೇಕು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ಕೆಜಿ ಮಟನ್ ಸೇರಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಅರ್ಧ ಕೆಜಿ ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅರ್ಧ ಕೆಜಿ ಮಟನ್ನಿಗೆ ಅರ್ಧ ಕೆಜಿ ಅಕ್ಕಿ ಕರೆಕ್ಟಾಗಿ ಆಗುತ್ತೆ. ಮಟನ್ ಹುರ್ಕೊಂಡಿದ್ದಾದ್ಮೇಲೆ ಫ್ಲೇಮ್ ಸ್ವಲ್ಪ ಸಣ್ಣ ಮಾಡಿ ಇದಕ್ಕೊಂದು 150 ml ಅಷ್ಟು ಮೊಸರು ಸೇರಿಸ್ಕೋಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಮಟನಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನ ಹಾಕ್ಕೊಳ್ಳಿ. ಸುಮಾರು ಒಂದು 2 ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ 3 ಟೊಮೆಟೊ ಸೇರಿಸ್ಕೊಳ್ಳಿ. ಆದಷ್ಟು ಬೆಂಗಳೂರು ಟೊಮೆಟೊ, ಸಿ ಟೊಮೆಟೊ ಅಂತಾರಲ್ಲ, ಆ ಟೊಮೆಟೊ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಟೊಮೆಟೊ ಫ್ರೈ ಆಗ್ತಿರುವಾಗಲೇ ಇದಕ್ಕೆ 1 ಹಿಡಿ ಪುದೀನ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಮಟನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ನಾನು ತೊಗೊಂಡಿರೋ ಮಟನ್ ಸ್ವಲ್ಪ ಎಳೆದಿರೋದ್ರಿಂದ ನಾನು ಇದೇ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಸಪೋಸ್ ಮಟನ್ ಏನಾದರೂ ಬಲ್ತಿದ್ರೆ ನೀವು ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಈಸಿ ಆಗುತ್ತೆ. ಮಟನ್ ಬೇಯೋ ಅಷ್ಟೊತ್ತಿಗೆ ಹಾಫ್ ಬಾಯ್ಲ್ಡ್ ರೈಸ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 1.5 ಲೀಟ್ರ್ ನೀರು, 4 ಟೇಬಲ್ ಸ್ಪೂನ್ ಉಪ್ಪು, 1 ಪಲಾವ್ ಎಲೆ ಮತ್ತು ಕೊತ್ತಂಬರಿ ಪುದೀನನ ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದ್ಮೇಲೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿದ್ವಲ್ಲ ಬಾಸ್ಮತಿ ಅಕ್ಕಿ, ಅದನ್ನು ಹಾಕ್ಕೊಳ್ಳಿ. ಅಕ್ಕಿ ಕಂಪ್ಲೀಟಾಗಿ ಅನ್ನ ಆಗಬಾರ್ದು, ಸುಮಾರು ಒಂದು 50 to 60% ಬೆಂದರೆ ಸಾಕು. ನೋಡಿ, ಈ ರೀತಿ ಕಟ್ಟಾಗ್ತಿದೆ ಅಂತ ಅಂದರೆ ಸುಮಾರು ಒಂದು 60% ಆಗಿದೆ ಅನ್ನ ಅಂತ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋ ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಇಟ್ಕೊಂಬಿಡಿ. ಈಗ ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಟನ್ ಕೂಡ ಒಂದು 80 to 90% ಬೆಂದರೆ ಸಾಕು. ಮತ್ತು ಅಕ್ಕಿ ಹಾಕಿದ್ಮೇಲೆ ಇನ್ನೂ ಬೇಯ್ಕೊಳ್ಳುತ್ತೆ. ಇಷ್ಟು ಬೆಂದರೆ ಸಾಕು. ಈಗ ಇದಕ್ಕೆ ನಿಧಾನಕ್ಕೆ ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋ ಹಾಫ್ ಬಾಯ್ಲ್ಡ್ ರೈಸ್ನ ಹಾಕ್ಕೊಳ್ಳಿ. ರೈಸ್ನ ಮಿಕ್ಸ್ ಮಾಡಬಾರ್ದು, ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ಈ ರೀತಿ ಹೋಲ್ ಮಾಡಿ, ಆವಾಗ ಫ್ಲೇವರ್ಸ್ ಎಲ್ಲ ರೈಸ್ ಜೊತೆ ಚೆನ್ನಾಗಿ ಇನ್ಫ್ಯೂಸ್ ಆಗುತ್ತೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಸ್ಯಾಫ್ರನ್ ಮಿಲ್ಕ್ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಬಿರಿಯಾನಿಗೆ ಒಂದು ಅಥೆಂಟಿಕ್ ದಮ್ ಫ್ಲೇವರ್ ಕೊಡೋದಕ್ಕೆ ಮಧ್ಯದಲ್ಲಿ ಒಂದು ಬೌಲ್ ಇಟ್ಟು ಅದಕ್ಕೆ ಕಾದಿರೋ ಕೆಂಡ ಹಾಕಿ ಸುಮಾರು ಒಂದು 1/4 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಒಂದು ಪ್ಲೇಟ್ನ ಮುಚ್ಚಿಬಿಡಿ. ಸುಮಾರು ಒಂದು 15 to 20 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಸುಮಾರು ಒಂದು 15 to 20 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ರೈಸ್ ತುಂಬ ಫ್ಲಫಿಯಾಗಿ ಉದ್ರುದ್ರಾಗಿ ತುಂಬಾ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇವನ್ ಮಟನ್ ಕೂಡ ಪರ್ಫೆಕ್ಟಾಗಿ ಸಾಫ್ಟಾಗಿ ಟೆಂಡರಾಗಿ ಬೆಂದಿತ್ತು. ನಾನು ಕೊಟ್ಟಿರೋ ಮೆಜರ್ಮೆಂಟ್ಸ್ನ ಇಟ್ಕೊಂಡು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಟೇಸ್ಟಿ ಬಿರಿಯಾನಿನ ನೀವು ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ದನ್ನಾಸ್ ಕಾರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು and stay tuned for more videos.